ಹಾಯ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ನೇಜಾ ಯೂಟ್ಯೂಬ್ ಚಾನಲ್. ನೇಜಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಸಿ ಜಿ ಎಲ್ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಸ್ಟ್ರಾಟಜಿ ಕ್ಲಾಸನ್ನು ನೋಡೋಣ. ಹೌದಾ? ಸಿ ಜಿ ಎಲ್ನಲ್ಲಿ ಯಾವ ಥರ ಇರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಎಲ್ಲವನ್ನು ನಾವು ಕರೆಕ್ಟಾಗಿ ನೋಡೋಣ. ಓಕೆ, ಬನ್ನಿ ಸ್ನೇಹಿತರೆ. ಸಿ ಜಿ ಎಲ್ ನೋಟಿಫಿಕೇಶನ್ ಆಗಿದೆ, ನಿಮಗೆಲ್ಲ ಗೊತ್ತೇ ಇದೆ. ಹೌದಾ? ಇದು ಡಿಗ್ರಿ ಮೇಲೆ ಇರ್ತಕ್ಕಂಥ ಪೋಸ್ಟು. ಇದ್ರ ಬಗ್ಗೆ ಅಂದರೆ ಎಷ್ಟು ವೇಕೆನ್ಸಿ ಕರೆದಿದ್ದಾರೆ, ಎಕ್ಸಾಮ್ ಯಾವಾಗಿದೆ, ಯಾವಾಗಿಂದ ಅಪ್ಲೈ ಮಾಡಬೇಕು, ಲಾಸ್ಟ್ ಡೇಟ್ ಯಾವಾಗಿದೆ, ಸಿಲೆಬಸ್ ಏನಿದೆ ಅಂತ ನೋಡೋಣ. ಓಕೆ, ನಾನು ನಿಮ್ಮ ಸಂತೋಷ್ ಹೊಂಗಲ್. ಹೌದಾ? ನಿಮಗೆಲ್ಲ ಗೊತ್ತೇ ಇದೆ, ಮ್ಯಾಥ್ಸ್ ಫ್ಯಾಕಲ್ಟಿ ಸಂತೋಷ್ ಹೊಂಗಲ್ ಸರ್ ಅಂತೇಳಿ. ನೋಟಿಫಿಕೇಶನು ಸಿ ಜಿ ಎಲ್ ಇದೆ 2024. ನಮ್ಮ ನೇಜಾ ಕಡೆಯಿಂದ ಈ ಸ್ಟ್ರಾಟಜಿ ಕ್ಲಾಸ್ನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ವೇಕೆನ್ಸಿ ಬಗ್ಗೆ, ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ, ಪ್ರೀ ಕ್ವಾಲಿಫೈಯಿಂಗ್ ಬಗ್ಗೆ ನಾವೆಲ್ಲ ತಿಳಿಸ್ಕೊಡ್ತೀವಿ. ಹೌದಾ? ಬನ್ನಿ ಸ್ನೇಹಿತರೆ, ಹಾಗಾದರೆ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2024ನಲ್ಲಿ ಕರೆದಂಥ ಪರೀಕ್ಷೆಗೆ ಡೇಟ್ ಏನಿದೆ ಎಕ್ಸಾಮ್ ಎಕ್ಸಾಮ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಗೊತ್ತಾ? 24/6/2024 ಸ್ಟಾರ್ಟ್ ಆಗಿದೆ. ಜುಲೈ 24ಗೆ ಕೊನೆಯ ದಿನ ಇದೆ. ಹೌದಾ? ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫೀ ತುಂಬೋದು ಯಾವಾಗ? 24 ಜುಲೈ 2024 11 ಗಂಟೆವರೆಗೂ ಮಾತ್ರ. ಲಾಸ್ಟ್ ಡೇಟ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಇದು ಅಪ್ಲಿಕೇಶನ್ ಹಾಕೋಕ್ಕೆ 24/7/2024 ರಾತ್ರಿ 11 ಗಂಟೆವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ. 25ನೇ ತಾರೀಕುವರೆಗೂ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್ ಡೇಟ್ಸ್ ಫಾರ್ ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಮಾಡೋಕ್ಕೆ 10 ಆಗಸ್ಟ್ 10ರಿಂದ ಹಿಡಿದು ಆಗಸ್ಟ್ 11 ಏನಾದರೂ ಫೋಟೋ ಚೇಂಜ್ ಆಗಿದ್ದರೆ, ಸೈನ್ ಚೇಂಜ್ ಆಗಿದ್ದರೆ, ಹೌದಾ, ಅದಕ್ಕೆ ಕರೆಕ್ಷನ್ ಮಾಡ್ಕೋಕ್ಕೆ ಕೊಡ್ತಾರೆ. ಹಾಗಂತ ಕರೆಕ್ಷನ್ ಮಾಡಕ್ಕೆ ಕೊಡ್ತಾರೆ ಅಂತೇಳಿ ಇಲ್ಲೇ ತಪ್ಪನ್ನು ಮಾಡಕ್ಕೆ ಹೋಗ್ಬಿಡಿ. ಹಾಕುವಾಗ ಕರೆಕ್ಟಾಗಿ ಹಾಕಿಬಿಡಿ. ಹಾಗಾದರೆ ಶೆಡ್ಯೂಲ್ 1 ಎಕ್ಸಾಮಿನೇಟರ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ CBE ಅಂತಾರೆ. ಯಾವಾಗಿದೆ? ಅಕ್ಟೋಬರ್ ಅಥವಾ ಅಕ್ಟೋಬರ್ನಲ್ಲಿ ಫಸ್ಟ್ ಟೈರ್ 1 ಎಕ್ಸಾಮ್ ಇದೆ. ಹಾಗಾದರೆ ಟೈರ್ 2 ಎಕ್ಸಾಮ್ ಯಾವಾಗಿದೆ? ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಡಿಸೆಂಬರ್ನಲ್ಲಿದೆ. ಮೊದಲೇ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಇದರಲ್ಲಿ. ಸೊ ನಿಮ್ಮ ಪ್ರಿಪ್ರೇಷನ್ ತುಂಬ ಜೋರಾಗಿರಬೇಕು. ಮೊದಲೇ ಗೊತ್ತಿದೆ, ಇದು ಬಿ ಗ್ರೇಡ್ ಪೋಸ್ಟ್. ಹೌದಾ? ಇದರಲ್ಲಿ ಬಿ ಗ್ರೇಡ್ ಪೋಸ್ಟ್ ಬರ್ತವೆ. ಯಾವ್ಯಾವ ಬರ್ತವೆ ಅನ್ನೋದನ್ನ ನೋಡೋಣ ಬನ್ನಿ. ಇವಾಗ ಡೀಟೇಲ್ ಆಫ್ ಪೋಸ್ಟ್ ಅಂತ ಇದೆ. ಪೇ ಲೆವೆಲ್ 7 ಅಂತ ಇದೆ. ಪೇಮೆಂಟ್ ಕೊಟ್ಟಿದ್ದಾರೆ 44,900 ಹಿಡಿದು 1,42,400 ಇಲ್ಲಿವರೆಗೂ ಪೇಮೆಂಟ್ ಆಗುತ್ತೆ ಅಂತ. ಸರ್ ಹಾಗಾದ್ರೆ ಪೇಮೆಂಟ್ ಯಾವ್ದು? ಇವೆಲ್ಲ ಗ್ರೇಡ್ ಬಿ ನೋಡಿ. ಗ್ರೇಡ್ ಬಿ ಅಂತ ಹೇಳಿದ್ನಲ್ಲ ನಾನು. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ನೆಕ್ಸ್ಟು ಅಸಿಸ್ಟೆಂಟ್ ಎಲ್ಲ ಸೆಕ್ಷನ್ ಆಫೀಸರ್ ಇವೆಲ್ಲ. ಅದರಲ್ಲಿ ಸೆಂಟ್ರಲ್ ಸೆಕ್ರೆಟರಿ ಸರ್ವಿಸ್ ಇರ್ಬೋದು, ಇಂಟೆಲಿಜೆನ್ಸ್ ಬ್ಯೂರೋ ಇರ್ಬೋದು, ಮಿನಿಸ್ಟರ್ ಆಫ್ ರೈಲ್ವೆ ಇರ್ಬೋದು, ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇರ್ಬೋದು. ಇವೆಲ್ಲ ಇಲ್ಲಿ ಏಜ್ ಏನಿದೆ ನೋಡ್ರಿ, ಇವಾಗೆಲ್ಲ ಏಜು ಒಂದಕ್ಕೆ 20ರಿಂದ 30 ವರ್ಷ ಇದೆ, ಒಂದು 18ರಿಂದ 30 ವರ್ಷ ಇದೆ. ಈ ಥರ ಏಜನ್ನು ಕೊಟ್ಟಿರ್ತಾರೆ, ನೋಡ್ಕೊಂಡು ಹಾಕ್ಬೋದು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನೇ ಗೊತ್ತಾ? ಅಸಿಸ್ಟೆಂಟ್ ಇಲ್ಲಿದೆ ನೋಡ್ರಿ, ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್. ಇದೆಲ್ಲ ಒಳ್ಳೆ ಪೋಸ್ಟ್. ಇದು ಗ್ರೂಪ್ ಸಿ ಇರ್ಬೋದು, ಬಟ್ ಒಳ್ಳೆ ಪೋಸ್ಟ್. ಹೌದಾ? ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ ಅನ್ನೋದು CBDT. ಇದಕ್ಕೂ 18ರಿಂದ 30 ಇದೆ. ಮೇಲಿನ ಎಲ್ಲ ಗ್ರೇಡ್ ಬಿ. ನೆಕ್ಸ್ಟ್ ಇವೆಲ್ಲ ಗ್ರೇಡ್ ಸಿ. ಯಾವ? ಇನ್ಸ್ಪೆಕ್ಟರ್ ಆಫ್ ಸೆಂಟ್ರಲ್ ಎಕ್ಸೈಸ್ ಇವೆಲ್ಲ ಏನು ಬರ್ತಾವಲ್ಲ ಗ್ರೇಡ್ ಬಿ. ಇಲ್ಲೂ ಏಜ್ ಕೊಟ್ಟಿದ್ದೀನಿ ನಾನು, 18ರಿಂದ 30 ವರ್ಷ ಏಜ್ ಇದೆ. ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಏಜ್ ಮೇಲೆ ಹಾಕಿ. ನೆಕ್ಸ್ಟ್ ಪೇ ಲೆವೆಲ್ 6 ಅಂತ ಬರುತ್ತೆ. ಇಷ್ಟೊತ್ತು ನೋಡಿದ್ದು ಪೇ ಲೆವೆಲ್ 7, ಇವಾಗ ಪೇ ಲೆವೆಲ್ 6 ಅಂತ ಬರುತ್ತೆ. ಇದು 35,400 ಹಿಡಿದು 1,12,400. ಇದರಲ್ಲಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅಂತ ಇದೆ, ASO ಅಂತ ಇದೆ. ಹೌದಾ? ಇದು ಗ್ರೂಪ್ ಬಿ ಪೋಸ್ಟ್. ಹೌದಾ? ಇದು ಪೇ 6, ಅದು ಪೇ 7. ಇಲ್ಲಿ ಏಜ್ ಇದೆ 18ರಿಂದ 30. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಇದೆ, ರಿಸರ್ಚ್ ಅಸಿಸ್ಟೆಂಟ್ ಇದೆ, ಡಿವಿಷನಲ್ ಅಕೌಂಟೆಂಟ್ ಇದ್ದಾವೆ. ಇವೆಲ್ಲ ಪೋಸ್ಟ್ ಇದರಲ್ಲಿ ಬರ್ತವೆ. ನೆಕ್ಸ್ಟ್ ಬರೋದು ಇಲ್ಲಿ ನೋಡ್ರಿ, ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ಸ್ ಇದೆಲ್ಲ. ಇದಕ್ಕೊಂದು ಮಾತ್ರ ಏಜ್ ಇರುತ್ತೆ, JSO. ಇದು ಮಿನಿಸ್ಟರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೇಷನ್ ಒಳಗೆ ಬರುತ್ತೆ. ಇದು ಗ್ರೂಪ್ ಬಿ ಪೋಸ್ಟು. ಇದಕ್ಕೆ 18ರಿಂದ 32, ಲಾಸ್ಟ್ 32 ಇಯರ್ಸ್ ಏಜ್ ಇರುತ್ತೆ. ಸ್ವಲ್ಪ ನೋಡ್ಕೊಡಿ. ಓಕೆ, ನೆಕ್ಸ್ಟ್ ಪೇ ಲೆವೆಲ್ 5. ಪೇ ಲೆವೆಲ್ 7 ನೋಡಿರಿ, ಪೇ ಲೆವೆಲ್ 6, ಪೇ ಲೆವೆಲ್ 5 ನೋಡಿರಿ. 29,200 ಇಂದ ಹಿಡಿದು 19,300. ಇದು ಯಾವುದು? ಗ್ರೂಪ್ ಸಿ. ಅಂದರೆ ಯಾವ್ದು ರೀ? ಆಡಿಟರ್ ಡಿಪಾರ್ಟ್ಮೆಂಟು, ಅಕೌಂಟ್ ಡಿಪಾರ್ಟ್ಮೆಂಟ್ ಬರ್ತಲ್ಲ, ಅಕೌಂಟೆಂಟ್ ಆರ್ ಜೂನಿಯರ್ ಅಕೌಂಟೆಂಟ್ ಅಂತ ಬರ್ತಲ್ಲ. ಇದಕ್ಕೆ ಏಜ್ ಏನಿದೆ 18 to 27 ಇಯರ್ಸ್. ಕರೆಕ್ಟಾಗಿ ನೋಡ್ಕೊಂಡು ಹಾಕಿ. ಹೌದಾ? ನೆಕ್ಸ್ಟ್ ಪೇ ಲೆವೆಲ್ 4 ಇದೆ ನೋಡಿರಿ, ಎಷ್ಟು ಲೆವೆಲ್ ಇದಾವೆ? 7 ಇದೆ, 6 ಇದೆ, 5 ಇದೆ, 4 ಇದೆ. ಇದರಲ್ಲಿ ಬರತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ನೋಡಿರಿ. ಮೊದಲೆಲ್ಲ ಏನು ಮಾಡ್ತಾಯಿದ್ರು ಅಂದರೆ, ಪೋಸ್ಟಲ್ ಅಸಿಸ್ಟೆಂಟ್ ಮತ್ತು ಸಾರ್ಟಿಂಗ್ ಅಸಿಸ್ಟೆಂಟ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಸಪ್ರೇಟಾಗಿ ಕರಿತಾ ಇದ್ರು. ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ CGLಗೆ ಸೇರಿಸ್ಬಿಟ್ಟಿದ್ದಾರೆ. ಇಲ್ಲಿದೆ ನೋಡಿರಿ, ಪೋಸ್ಟಲ್ ಅಸಿಸ್ಟೆಂಟ್
ಆ್ಯಂಡ್ ಸಾರ್ಟಿಂಗ್ ಅಸಿಸ್ಟೆಂಟ್ ಇದೆಯಲ್ಲ, ಪೋಸ್ಟ್ ಆಫೀಸಿಂದ ಕರಿತಾ ಇದ್ರು. ಮೊದಲು ಇದೆಲ್ಲ ಏನಿತ್ತು PUC ಪರ್ಸೆಂಟೇಜ್ ಮೇಲೆ ಇತ್ತು. ಇವಾಗ ಏನು ಮಾಡಿದ್ದಾರೆ, ಇದನ್ನು SSC ಕೊಟ್ಬಿಟ್ಟಿದ್ದಾರೆ. ಇದು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್, ಇದು ಗ್ರೂಪ್ ಸಿ. ಇದಕ್ಕೇನಿದೆ ಏಜು 18 to 27 ಇಯರ್ಸ್ ಇದೆ. ಡೀಟೇಲ್ ಎಲ್ಲ ಹೇಳ್ತೀನಿ, ಹೌದಾ. ನೆಕ್ಸ್ಟು ಸೀನಿಯರ್ ಸೆಕ್ರೆಟರಿಯರ್ ಅಸಿಸ್ಟೆಂಟ್, ಅಪ್ಪರ್ ಡಿವಿಷನ್ ಕ್ಲರ್ಕ್ ಅಂತ ಇದೆ. ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್, ಟ್ಯಾಕ್ಸ್ ಅಸಿಸ್ಟೆಂಟ್ ಇದೆ. ಇವೆಲ್ಲ ಗ್ರೂಪ್ ಸಿ 18 to 27 ಇಯರ್ ಅದಾವೆ, ಹೌದಾ. ಇನ್ನೆಲ್ಲವನ್ನ ಕರೆಕ್ಟ್ ನೋಡ್ಕೊಡ್ರಿ. ಪೋಸ್ಟಲ್ ಅಸಿಸ್ಟೆಂಟ್ ಆ್ಯಂಡ್ ಸಾರ್ಟಿಂಗ್ ಅಸಿಸ್ಟೆಂಟ್ ಇದರಲ್ಲಿ ತುಂಬ ಪೋಸ್ಟ್ ಇರ್ತವೆ. ಸ್ವಲ್ಪ ಸ್ಟಡಿ ಕರೆಕ್ಟಾಗಿ ಮಾಡ್ಕೊಂಡು ಒಂದು ಲೆವೆಲ್ ಟೈಮ್ ಟೇಬಲ್ ಹಾಕೋರಿ, ಹೌದಾ. ಸೆಪ್ಟೆಂಬರ್ ಅಕ್ಟೋಬರ್ ಎಕ್ಸಾಮ್ ಅಂದರೆ ಇನ್ನು ನಿಮಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ 3 ತಿಂಗಳು ಸಿಗುತ್ತೆ. 3 ತಿಂಗಳಲ್ಲಿ ನಿಮ್ಮ ಡೆಡಿಕೇಶನ್ ತುಂಬ ಹಾರ್ಡ್ ಆಗಿರಬೇಕು, ಹೌದಾ. ಬನ್ನಿ, ನೆಕ್ಸ್ಟ್ ಬರ್ತಕ್ಕಂಥದ್ದು ವೇಕೆನ್ಸಿ ಆ್ಯಂಡ್ ರಿಸರ್ವೇಷನ್ಸ್. ಇಲ್ಲಿ ನೋಡ್ರಿ, ಹಿಂಗಂದ್ರೆ ಏನು ಗೊತ್ತಾ, ಟೆಂಟೇಟಿವ್ ಅಂದರೆ ಈ ಪೋಸ್ಟ್ ಫಿಕ್ಸ್ ಅಲ್ಲ. ಈ ಪೋಸ್ಟ್ ಕಡಿಮೆ ಆಗ್ಬೋದು ಅಥವಾ ಜಾಸ್ತಿನೇ ಆಗ್ಬೋದು. ಕಡಿಮೆ ಅಂತ ಆಗೋಕ್ಕಿಲ್ಲ, ಬೈ ಚಾನ್ಸ್ 99% ಕಡಿಮೆ ಆಗಲ್ಲ. 17,727 ಕೊಟ್ಟಾರೆ. 17,727 ಅಪ್ರಾಕ್ಸಿಮೇಟ್, ಹೌದಾ. ಟೆಂಟೇಟಿವ್ ವೇಕೆನ್ಸಿ ಇವಾಗ ಇಷ್ಟದಾವೆ. ನೆಕ್ಸ್ಟ್ ನಾಳೆ ಡಿಪಾರ್ಟ್ಮೆಂಟಿಂದ ಇನ್ನೂ ಜಾಸ್ತಿ ಫೋಕಸ್ ಮಾಡ್ತಾರೆ, ಹುದ್ದೆಗಳನ್ನ ಜಾಸ್ತಿ ಕರಿಬೇಕಂತ ಇದು ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ, ಪೋಸ್ಟನ್ನು ಇನ್ಕ್ರೀಸ್ ಮಾಡ್ತಾರೆ. ಲಾಸ್ಟ್ ಟೈಮ್ 24,600 GD ಇತ್ತು. ಅದನ್ನು ಫೈನಲಿಗೆ ಬಂದು ಏನು ಮಾಡಿದ್ರೆ 46,000 ಮಾಡಿದ್ರು. ಅದೇ ಥರ ಪೋಸ್ಟನ್ನು ಜಾಸ್ತಿ ಮಾಡ್ತಾರೆ. ಓಕೆ. ನೆಕ್ಸ್ಟು ಇಲ್ಲಿ ನೋಡ್ರಿ, ರಿಸರ್ವೇಷನ್ ಬಾಸ್ ಶೆಡ್ಯೂಲ್ SC ಇದೆ, ಅವ್ರ ರಿಸರ್ವೇಷನ್, ST ರಿಸರ್ವೇಷನ್, ಅದರ್ OBC ರಿಸರ್ವೇಷನ್, ಎಕನಾಮಿಕಲಿ ವೀಕರ್ ಸೆಕ್ಷನ್ EWS, ಎಕ್ಸ್ ಸರ್ವಿಸ್ಮೆನ್ ಅಂತ ಇದೆ. ವೇಕೆನ್ಸಿ ಎಕ್ಸ್ ಸರ್ವಿಸ್ಮೆನ್ ಆರ್ ರಿಸರ್ವ್ಡ್ ಓನ್ಲಿ ಫಾರ್ ಗ್ರೂಪ್ ಸಿ ಪೋಸ್ಟ್. ಇದನ್ನ ಅರ್ಥ ಮಾಡ್ಕೊಡ್ರಿ. ವೇಕೆನ್ಸಿ ಫಾರ್ ಎಕ್ಸ್ ಸರ್ವಿಸ್ಮೆನ್ ಆರ್ ರಿಸರ್ವ್ಡ್ ಓನ್ಲಿ ಫಾರ್ ಬಿ ಗ್ರೂಪ್ಗೆಲ್ಲ, ಓನ್ಲಿ ಫಾರ್ ಸಿ ನೋಡ್ಕೊಂಡು ಅಪ್ಲಿಕೇಶನ್. ನೆಕ್ಸ್ಟ್ ಏಜ್ ಲಿಮಿಟ್ ಏನಿದೆ ಸರ್, ಎಲ್ಲಿಂದ ಏಜಿಂದ ಎಲ್ಲಿವರೆಗೂ ಕರಿಬೋದು, ಹೌದಾ. ಬನ್ನಿ, ಏಜ್ ಲಿಮಿಟು 1/8/2000, 1/8/2024, ಆಗಸ್ಟ್ 1, 2024ಗೆ ನಿಮ್ಗೆ ಎಷ್ಟು ಏಜ್ ಆಗಿರ್ಬೇಕು. ಬನ್ನಿ, ಫಾರ್ ದಿ ಪೋಸ್ಟ್ ಆಫ್ ಏಜ್ ಲಿಮಿಟ್ ಈಸ್ 18 to 27 ಇಯರ್. 18ರಿಂದ 27 ವರ್ಷವರೆಗೂ ಏನಿದಾವಲ್ಲ ಪೋಸ್ಟು, ಅದೇನಾದರೂ ಇದ್ದರೆ 2 August 1997 ಆ್ಯಂಡ್ ನಾಟ್ ಲೇಟರ್ ದ್ಯಾನ್ 1/8/2006. 2/8/1997ರಿಂದ ಹಿಡಿದು 1/8/2006 ಮಧ್ಯದಲ್ಲಿ ಜನಿಸಿದವರು 18ರಿಂದ 27 ಪೋಸ್ಟ್ ಏನು ಕರೆದಾರಲ್ಲ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಫಾರ್ ದಿ ಪೋಸ್ಟ್ ಆಫ್ ಏಜ್ ಲಿಮಿಟ್ 20 to 30 ಇಯರ್ಸ್ ಅಂತ ಏನಿದೆಯಲ್ಲ, ಅವರಿಗೆ ನಾಟ್ ಅರ್ಲಿಯರ್ ದ್ಯಾನ್ 2/8/90, 2 ಆಗಸ್ಟ್ 1994ರಿಂದ ಇಟ್ಟು ನಾಟ್ ಲೇಟರ್ ದ್ಯಾನ್ 1 August 2004. 2 ಆಗಸ್ಟ್ 1994ರಿಂದ ಹಿಡಿದು 1 ಆಗಸ್ಟ್ 2004 ಮಧ್ಯೆ ಜನಿಸಿದವರು ಅಪ್ಲಿಕೇಶನ್ ಹಾಕ್ಬೋದು. ಫಾರ್ ದಿ ಪೋಸ್ಟ್ ಆಫ್ 18 to 30 ಇಯರ್ಸ್ ಇದೆ, 18ರಿಂದ 30 ವರ್ಷ ಇದೆ. 18ರಿಂದ 30 ವರ್ಷ ಇದ್ದಾಗ 2 ಆಗಸ್ಟ್ 1994ರಿಂದ ಹಿಡಿದು ನಾಟ್ ಲೇಟರ್ ದ್ಯಾನ್ 1/8/2006 ವರೆಗೂ ಇರಬೇಕು. 18 to 30 ಇಯರ್ಸ್ ಇದ್ದರೆ, ಹೌದಾ. ನೆಕ್ಸ್ಟ್ ಬನ್ನಿ, ಫಾರ್ ದಿ ಪೋಸ್ಟ್ ಆಫ್ ಫಾರ್ ವಿಚ್ ಏಜ್ ಲಿಮಿಟ್ ಈಸ್ 18 to 32 ಇಯರ್ಸ್ ಇದ್ದರೆ, 18ರಿಂದ 32, 18 to 32 ಏಜ್ ಇದ್ದರೆ 2 ಆಗಸ್ಟ್ 1992 ಅರ್ಲಿಯರ್, ನಾಟ್ ಅರ್ಲಿಯರ್ ಆ್ಯಂಡ್ ನಾಟ್ ಲೇಟರ್ ದ್ಯಾನ್ 1/8/2006. 2 ಆಗಸ್ಟ್ 1992ರಿಂದ ಹಿಡಿದು 1 ಆಗಸ್ಟ್ 2006 ಮಧ್ಯೆ ಜನಿಸಿದವರು 18ರಿಂದ 32 ವರ್ಷ ಹಾಕ್ಬೋದು, ಹೌದಾ. ಬನ್ನಿ ಹಾಗಾದರೆ ನೆಕ್ಸ್ಟ್ ನೋಡೋಣ. ಇಷ್ಟೆಲ್ಲ ಗೊತ್ತಾಯ್ತಾ. ನೆಕ್ಸ್ಟು ರಿಲ್ಯಾಕ್ಸೇಷನ್ ಏಜ್, ಅಪ್ಪರ್ ಏಜ್ ಲಿಮಿಟ್ ಇದೆ. SC/STಗೆ 5 ಇಯರ್ಸ್ ಇದೆ, OBCಗೆ 3 ವರ್ಷ ಇದೆ. ಅಂದರೆ ಅಲ್ಲಿ ಏನು ಕೊಟ್ಟಿದಾರಲ್ಲ ಅದಾದಮೇಲೆ 5 ವರ್ಷ SC/STಗೆ, OBCಗೆ 5 ವರ್ಷ. ನೆಕ್ಸ್ಟು ಅನ್ರಿಸರ್ವ್ PWD 10 ವರ್ಷ, OBC 13 ವರ್ಷ. ನೆಕ್ಸ್ಟು ಎಕ್ಸ್ ಸರ್ವಿಸ್ಮೆನ್ 3 ಇಯರ್ಸ್ ಆಫ್ಟರ್ ಡಿಡಕ್ಷನ್ ಆಫ್ ದಿ ಮಿಲಿಟರಿ ಸರ್ವಿಸ್. ಅದೆಲ್ಲ ಗೊತ್ತಿರುತ್ತೆ ನಿಮಗೆ, ಡೋಂಟ್ ವರಿ, ಎಕ್ಸ್ ಸರ್ವಿಸ್ಮೆನ್ ಅಂದರೆ ಗೊತ್ತಿರುತ್ತೆ. ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಸರ್. ಬನ್ನಿ, ಇದು ವೆರಿ ಇಂಪಾರ್ಟೆಂಟ್. ಎಜುಕೇಷನ್ ಕ್ವಾಲಿಫಿಕೇಷನ್ ಅನ್ನೋದು ಇಂಪಾರ್ಟೆಂಟ್. ಫಸ್ಟ್ ಬನ್ನಿ, ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಏನಿದೆಲ್ಲ, ಇದಕ್ಕೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ಫ್ರಾಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ವಿತ್ 60% ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್, ಹೌದಾ. ಮ್ಯಾಥಮೆಟಿಕ್ಸ್ 12 ಸ್ಟ್ಯಾಂಡರ್ಡ್ ಲೆವೆಲ್. ನೆಕ್ಸ್ಟು ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ವಿತ್ ಸ್ಟ್ಯಾಟಿಸ್ಟಿಕ್ಸ್ ಆರ್ ಒನ್ ಆಫ್ ದಿ ಸಬ್ಜೆಕ್ಟ್ ಆಟ್ ಡಿಗ್ರಿ ಲೆವೆಲ್. PUCನಲ್ಲಿ ಮ್ಯಾಥ್ಸ್ನಲ್ಲಿ 60% ಮಾಡಿದವರು ನೆಕ್ಸ್ಟ್ ಡಿಗ್ರಿನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂತ ಸಬ್ಜೆಕ್ಟ್ ಬರ್ತಲ್ಲ, ಆ ಸಬ್ಜೆಕ್ಟು ಯಾವುದಾದ್ರೂ ಸೆಮಿಸ್ಟ್ರಲ್ಲಿ ತೊಗೊಂಡಿದ್ರೆ ಇದನ್ನು ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಷನ್ ಗ್ರೇಡ್ ಇದ್ದರೆ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ವಿತ್ ಸ್ಟ್ಯಾಟಿಸ್ಟಿಕಲ್ ಈಸ್ ಒನ್ ಆಫ್ ದಿ ಸಬ್ಜೆಕ್ಟ್ ಫ್ರಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್. ನೀವು ಡಿಗ್ರಿನಲ್ಲಿ ಸ್ಟ್ಯಾಟಿಸ್ಟಿಕ್ಕನ್ನು ಒಂದು ಸಬ್ಜೆಕ್ಟ್ ಆಗಿ ಯಾವುದಾದ್ರೂ ಒಂದು ಸೆಮಿಸ್ಟ್ರಲ್ಲಿ ಮಾಡಿದರೆ ಇದನ್ನು ಅಪ್ಲೈ ಮಾಡ್ಬೋದು.
ಹೌದಾ? ದ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಸ್ಟಡೀಡ್ ಸ್ಟ್ಯಾಟಿಸ್ಟಿಕ್ಸ್ ಆಸ್ ಸಬ್ಜೆಕ್ಟ್ ಇನ್ ಆಲ್ 3 ಇಯರ್ಸ್ ಆರ್ ಆಲ್ ದಿ 6 ಸೆಮಿಸ್ಟರ್ ಆಫ್ ದಿ ಗ್ರಾಡ್ಯುಯೇಷನ್ ಕೋರ್ಸ್ ಕೊಟ್ಟುಬಿಟ್ಟಿದ್ದಾರೆ. ನೆಕ್ಸ್ಟ್ ರಿಸರ್ಚ್ ಅಸಿಸ್ಟೆಂಟ್ ಇನ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಟಿ NHRC ಯಶಸ್ವಿ ಏನಿದೆ ಬ್ಯಾಚುಲರ್ ಡಿಗ್ರಿ ಫ್ರಾಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇದೆ. ನೆಕ್ಸ್ಟ್ ಆಲ್ ಅದರ್ ಪೋಸ್ಟ್ಗೆ ಏನು ಬೇಕ್ರಿ ಬ್ಯಾಚುಲರ್ ಡಿಗ್ರಿ ಆದರೆ ಸಾಕು. ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರು ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಇವ್ನು ಸ್ವಲ್ಪ ನೋಡ್ಬೇಕು. ಹೌದಾ? ಯಾಕಂದರೆ ಪ್ರೊಬಬ್ಲಿ ಏನು ಬರ್ತಾವಂದರೆ 60% ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ನಲ್ಲಿ ಮತ್ತು ಡಿಗ್ರಿಯಲ್ಲಿ ಸ್ಟ್ಯಾಟ್ ಸಬ್ಜೆಕ್ಟ್ ಇರಬೇಕಂತ ಬರುತ್ತೆ. ಹೌದಾ? ನೆಕ್ಸ್ಟ್ ಬನ್ನಿ. ದ ಕ್ಯಾಂಡಿಡೇಟ್ ಹೂ ಹ್ಯಾವ್ ಅಪಿಯರ್ಡ್ ಇನ್ ದೇರ್ ಫೈನಲ್ ಇಯರ್ ಆಫ್ ದೇರ್ ಗ್ರಾಡ್ಯುಯೇಷನ್ ಕ್ಯಾನ್ ಆಲ್ಸೋ ಅಪ್ಲೈ. ಇವಾಗ ಏನಾದರೂ ಡಿಗ್ರಿ ಫೈನಲ್ ಇಯರ್ ಇದ್ದರೆ ಅವರು ಕೂಡ ಅಪ್ಲೈ ಮಾಡ್ಬೋದು. ನೋ ವರಿ. ಹೌದಾ? ಹೌವೆ ದೇ ಮಸ್ಟ್ ಪಾಸ್ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಆನ್ ಬಿಫೋರ್ ದಿ ಕಟ್ ಆಫ್ 1 A 2024. ಅಲ್ಲಿಗೆ ಏನಿರ್ಬೇಕು ರೀ 1 ಆಗಸ್ಟ್ 2024 24ಗೆ ಅವ್ರ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆಗಿರಬೇಕು. ಹೌದಾ? ನೆಕ್ಸ್ಟ್ ಇದೆಲ್ಲ ನೆಕ್ಸ್ಟ್ ಗೊತ್ತಿದೆ ನಿಮಗೆ. ಬನ್ನಿ ಹೌ ಟು ಅಪ್ಲೈ. ಸರ್ ಈ ಪೋಸ್ಟ್‌ಗೆ ನಾವು ಹೇಗೆ ಅಪ್ಲೈ ಮಾಡಬೇಕು? ಹೌದಾ? ಅಪ್ಲೈ ಮಾಡೋದು ನಿಮ್ಗೆ ಗೊತ್ತೇ ಇದೆ. SSC ವೆಬ್ಸೈಟ್ ಅಂತ ಇದೆ. ಆ ವೆಬ್ಸೈಟ್ ಯಾವುದಂತ ಹೇಳ್ತೀನಿ ನೋಡ್ರಿ. SSC ಹೆಡ್ ಕ್ವಾರ್ಟರ್ಸ್ ವೆಬ್ಸೈಟ್ ಇದೆ. ಆ ವೆಬ್ಸೈಟ್‌ಗೆ ಹೋಗಬೇಕು. ಯಾವ್ದು ಸರ್? SSC gov.in ಈ ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಸರ್ ಅಪ್ಲಿಕೇಶನ್ ಹಾಕೋಕೆ ಏನು ಮಾಡಿದ್ದಾರೆ ಈ ವರ್ಷದಿಂದ ಒಂದು OTR ಅಂತ ಮಾಡಿದ್ದಾರೆ. ಹೌದಾ? OTR ಫಿಲಪ್ ಅಂದರೆ ಯಾವ ಥರ? ಅಲ್ಲಿ ಲೈವ್ ಫೋಟೋ ಕೊಡಬೇಕು ನೀವು. ಮೊದಲು ಹೆಂಗೆ ಮಾಡ್ತಾಯಿದ್ರಿ ಫೋಟೋನ ನೀವು ಅಪ್ಲೋಡ್ ಮಾಡ್ತಾಯಿದ್ರಿ. ಇವಾಗ ಹಾಗಲ್ಲ. ಲೈವ್ ಫೋಟೋ ಕೊಡಬೇಕು. ಲೈವ್ ಫೋಟೋ ನೆನಪಿಟ್ಟುಕೊಳ್ಳಿ. ಹಾಗೆ ಸುಮ್ಮನೆ ಯಾರೋ ಅಪ್ಲಿಕೇಶನ್ ಹಾಕ್ತಾಯಿದ್ರು, ಅಪ್ಲೋಡ್ ಮಾಡ್ತಾಯಿದ್ರು ಅಂತಲ್ಲ. ಲೈವ್ ಫೋಟೋ ಅಲ್ಲಿ ತಗೋತಾರೆ. ಲೈವ್ ಫೋಟೋಯಿಂದ ಅಪ್ಲೋಡ್ ಮಾಡಬೇಕು. ಹೌದಾ? ನೋಡ್ರಿ ಸ್ಯಾಂಪಲ್ ಇದೆ ಒನ್ ಟೈಮ್ ರಿಜಿಸ್ಟ್ರೇಷನ್. ಆಲ್ ದಿ ಕ್ಯಾಂಡಿಡೇಟ್ ಹೂ ವಿಶ್ ಟು ಅಪ್ಲೈ ರೆಸ್ಪಾನ್ಸ್ ಟು ದಿಸ್ ನೋಟಿಸ್ ಹ್ಯಾವ್ ನಾಟ್ ಜನರೇಟೆಡ್ ದೇರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತಾರೆ. OTR ಅಂದ್ರೆ ಏನ್ರಿ? OTR ಅಂದರೆ ಒನ್ ಟೈಮ್ ನೀವು ರಿಜಿಸ್ಟರ್ ಆದರೆ ಮುಗಿದು ಹೋಯಿತು. ನೆಕ್ಸ್ಟ್ ಟೈಮ್ ಅಪ್ಲಿಕೇಶನ್ ಕರೆದಾಗ ನೀವು ಜಸ್ಟ್ ಅಪ್ಲೈ ಮಾಡಿದರೆ ಸಾಕು. ಒನ್ ಟೈಮ್ ರಿಜಿಸ್ಟ್ರೇಷನ್ ಆಗಬೇಕು. ಹೌದಾ? ಇದನ್ನ ನೋಡ್ಕೊಡ್ರಿ. ನೆಕ್ಸ್ಟ್ ಬನ್ನಿ. ಸರ್ ಅಪ್ಲಿಕೇಶನ್ ಫೀ ಏನಿದೆ? ಅಪ್ಲಿಕೇಶನ್ ಫೀ ಏನಿದೆ ₹100 ಇರುತ್ತೆ. ಎಲ್ರಿಗೂ ಎಷ್ಟಿರುತ್ತೆ? ₹100 ಇರುತ್ತೆ. ಬಟ್ ವುಮೆನ್ ಕ್ಯಾಂಡಿಡೇಟ್ ಆ್ಯಂಡ್ ಕ್ಯಾಂಡಿಡೇಟ್ ಬಿಲಾಂಗ್ ಟು ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್, ಪರ್ಸನ್ ವಿತ್ ಬೆಂಚ್ಮಾರ್ಕ್ ಡಿಸಬಿಲಿಟಿ ಆ್ಯಂಡ್ ಎಕ್ಸ್ ಸರ್ವಿಸ್ಮೆನ್ ಎಲಿಜಿಬಲ್ ಫಾರ್ ರಿಸರ್ವೇಷನ್ ಆರ್ ಎಕ್ಸಂಪ್ಟೆಡ್. ಹೌದಾ? ಅವರೆಲ್ಲ ವುಮೆನ್ನು ಮತ್ತು SC, ST ನೆಕ್ಸ್ಟು PWBD ಏನಿರ್ತಾರಲ್ಲ ಎಕ್ಸ್ ಸರ್ವಿಸ್ಮೆನ್ ಅವರಿಗೆಲ್ಲ ಫೀಸ್ ಇರಲ್ಲ. ಹೌದಾ? ನೆಕ್ಸ್ಟ್ ಆನ್ಲೈನ್ ಪೇ ಯಾವಾಗಿದೆ 25/7/2024 ಪೇಮೆಂಟ್ ಮಾಡಬೇಕು. ಎದ್ರ ಮುಖಾಂತರ ಮಾಡಬೇಕು? ಪೋಸ್ಟ್ ಆಫೀಸ್ಗಿತ್ತು ಮೊದಲು ಅದೆಲ್ಲ ಹೋಗಿದೆ ಇವಾಗ. ಆನ್ಲೈನ್ ಥ್ರೂ ಮಾಡುವಾಗ ಭೀಮ್ UPI ಮುಖಾಂತರ ಮಾಡ್ಬೋದು. ನೆಟ್ ಬ್ಯಾಂಕಿಂಗ್ ಮಾಡ್ಬೋದು. ಯೂಸಿಂಗ್ ವೀಸಾ, ಮಾಸ್ಟರ್ ಕಾರ್ಡ್, ಮ್ಯಾಸ್ಟ್ರೋ, ರೂಪಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಯಾವ್ದು ಮುಖಾಂತರ ನೀವು ಮಾಡ್ಬೋದು. ಓಕೆ. ನೆಕ್ಸ್ಟ್ ಸೆಂಟರ್ ಆಫ್ ಎಕ್ಸಾಮಿನೇಷನ್. ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಸೆಂಟರ್ ಇದಾವೆ ಸರ್ ಎಕ್ಸಾಮಿನೇಷನ್‌ಗೆ? ಕರ್ನಾಟಕದಲ್ಲಿ ನೀವು ಎಕ್ಸಾಮಿನೇಷನ್ ಬಂದರೆ ಒಂದು ಬೆಳಗಾವಿ ಅಂತ ಇರುತ್ತೆ, ಒಂದು ಬೆಂಗಳೂರು ಇರುತ್ತೆ, ಒಂದು ಹುಬ್ಬಳ್ಳಿ ಇರುತ್ತೆ, ಒಂದು ಕಲಬುರಗಿ ಇರುತ್ತೆ, ಒಂದು ಮಂಗಳೂರು ಇರುತ್ತೆ, ಒಂದು ಮೈಸೂರು ಇರುತ್ತೆ, ಒಂದು ಶಿವಮೊಗ್ಗ ಇರುತ್ತೆ, ಒಂದು ಉಡುಪಿ ಇರುತ್ತೆ. ಎರ್ನಾಕುಲಮ್ಮು, ಕೊಲ್ಲಂ ಇದೆಲ್ಲ ಇದು ಕೇರಳ ರೀಜಿಯನ್‌ಗೆ ಬರುತ್ತೆ. ನಮ್ದು ಕರ್ನಾಟಕ ಕೇರಳ ರೀಜನ್ KKR ಅಂದ್ರೆ ಏನ್ರಿ? ಕರ್ನಾಟಕ ಕೇರಳ ಕೂಡಿ ನಮಗೆ ಒಂದು ರೀಜನ್ ಅಂತ ಕೊಟ್ಟಿದ್ದಾರೆ. ಹೌದಾ? ಎ ಕ್ಯಾಂಡಿಡೇಟ್ ಹ್ಯಾಸ್ ನೋ ಟು ಗಿವ್ ಆಪ್ಷನ್ 3 ಸೆಂಟರ್. ನೀವು ಒಂದೇ ಸೆಂಟರ್‌ನ ಕೊಡೋ ಹಾಗಿಲ್ಲ. 3 ಸೆಂಟರ್ ಕೊಡ್ಬೋದು. ಒಂದು ಬೆಳಗಾವಿ, ಒಂದು ಬೆಂಗಳೂರು, ಹುಬ್ಳಿ ಕೊಡ್ಬೋದು. 3 ಸೆಂಟರ್‌ನಲ್ಲಿ ನಿಮಗೆ ಎಕ್ಸಾಮ್ ಎಲ್ಲಾದ್ರೂ ಬರಬಹುದು. ಹೌದಾ? ನೆಕ್ಸ್ಟ್ ಬನ್ನಿ. ಸ್ಕೀಮ್ ಆಫ್ ದಿ ಎಕ್ಸಾಮಿನೇಷನ್. ಸರ್ ಅಪ್ಲಿಕೇಶನ್ ಫೀ ನೋಡಿದ್ರಿ, ಎಕ್ಸಾಮ್ ಸೆಂಟರ್ ನೋಡಿದ್ರಿ, ಎಷ್ಟು ಪೋಸ್ಟ್ ಕರೆದಾರ ಅಂತ ನೋಡಿದ್ರಿ, ಈ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿದ್ರಿ. ನೆಕ್ಸ್ಟ್ ಎಕ್ಸಾಮ್ ಏನಿರುತ್ತೆ ಸರ್? ಎಕ್ಸಾಮು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಅದರಲ್ಲಿ ಟೈರ್ 1 ಅಂತ ಇರುತ್ತೆ, ಟೈರ್ 2 ಅಂತ ಇರುತ್ತೆ. ಹಾಗಾದರೆ ಟೈರ್ 1 ಎಕ್ಸಾಮ್‌ಗೆ ಏನೇನು ಸಿಲೆಬಸ್ ಇರುತ್ತೆ? ಟೈರ್ 2 ಏನೇನಿರುತ್ತೆ ಅಂತ ನಾವು ನೋಡೋಣ ಬನ್ನಿ. ಟೈರ್ 1 ಅಂದ ತಕ್ಷಣ ಸ್ಕೀಮ್ ಫಾರ್ ಟೈರ್ 1 ಎಕ್ಸಾಮಿನೇಷನ್. ಟೈರ್ 1 ಏನಿರುತ್ತೆ? ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂತ ಇರುತ್ತೆ. ಅದು 25 ಇರುತ್ತೆ. ಒಂದು ಕ್ವೆಷನ್‌ಗೆ 2 ಮಾರ್ಕ್ಸು 50 ಆಗುತ್ತೆ. ಜನರಲ್ ಅವೇರ್ನೆಸ್ ಇರುತ್ತೆ 25 ಕ್ವೆಷನ್ನು, ಒಂದು ಕ್ವೆಷನ್‌ಗೆ 2 ಮಾರ್ಕ್ಸು 50. ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಅಂತ ಇರುತ್ತೆ 25, 50. ಇಂಗ್ಲೀಷ್ ಕಾಂಪ್ರಿಹೆನ್ಸಿವ್ ಇರುತ್ತೆ 25, 50. ಅಂದರೆ 100 ಮಾರ್ಕ್ಸ್ ಎಕ್ಸಾಮ್ ಬರೀತಾರೆ ನೀವು, ಅದು 200 ಮಾರ್ಕ್ಸ್ ಆಗುತ್ತೆ. ಒಂದು ಕ್ವೆಷನ್‌ಗೆ 2 ಮಾರ್ಕ್ಸು. ಟೈಮ್ ಏನಿರುತ್ತೆ? 1 ಗಂಟೆ ಇರುತ್ತೆ. 1 ಗಂಟೆಗೆ 100 ಮಾರ್ಕ್ಸ್. ಜಿ ರೀಸನಿಂಗ್ ಬರೀಬೇಕು, GK ಬರೀಬೇಕು, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಬರೀಬೇಕು, ಇಂಗ್ಲೀಷ್ ಲ್ಯಾಂಗ್ವೇಜ್ ಬರೀಬೇಕು. ಟೈರ್ ವಿಲ್ ಕನ್ಸಿಸ್ಟ್ ಆಫ್ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕ್ವೆಷನ್. ದಿ ಕ್ವೆಷನ್ ವಿಲ್ ಸೆಟ್ ಬೋತ್ ಇಂಗ್ಲೀಷ್ ಆ್ಯಂಡ್ ಹಿಂದಿ. ಈ ಪೇಪರು ಕನ್ನಡದಲ್ಲಿ ಇರಲ್ಲ. CGL ಕನ್ನಡದಲ್ಲಿ ಇರಲ್ಲ. MTS, CHSL, GD ಎಲ್ಲ ಕನ್ನಡದಲ್ಲಿ ಇರ್ತವೆ. CGL ಇದೇನಿದೆಯಲ್ಲ ಅದು ಕನ್ನಡದಲ್ಲಿ ಇರಲ್ಲ. ಇಂಗ್ಲೀಷ್ ಆ್ಯಂಡ್ ಹಿಂದಿ ಇರುತ್ತೆ. ಹೌದಾ?
ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಏನಿದೆ 0.50 ಇದೆ. ನೆಗೆಟಿವ್ ಇವಾಗ ನೋಡ್ಕೊಂಡ್ಬಿಡಿ. 0.50 ನೆಗೆಟಿವ್ ಇರುತ್ತೆ. ಕ್ಯಾನ್ ಈಚ್ ರಾಂಗ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಸ್ಕಿಮ್ 1 ಟೈರ್ 1 1 ಟು ನೀವು ಟೈರ್ 2 ಎಕ್ಸಾಮಿನೇಷನ್ ನೋಡುವಾಗ, ಹೌದಾ? ಟೈರ್ 2 ಎಕ್ಸಾಮಿನೇಷನ್ ನೋಡುವಾಗ ಇಲ್ಲಿ ಏನಾಗುತ್ತೆ ಅನ್ನುವುದನ್ನ ನಾವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಹೌದಾ? ಕ್ಲಿಯರಾ? 1 ಮಿನಿಟು. ಟೈರ್ 2 ಎಕ್ಸಾಮಿನೇಷನ್ ಯಾವ ಥರ ಇರುತ್ತೆ? ಫಸ್ಟ್ ನೋಡಿ ಪೇಪರ್ 1. ಪೇಪರ್ 1ಗೆ ನೀವು ಬಂದಾಗ, ಹೌದಾ? ಸೆಷನ್ 1 ಅಂತ ಬರುತ್ತೆ. ಸೆಕ್ಷನ್ 1 ಅಲ್ಲಿ ಮಾಡ್ಯೂಲ್ 1 ಮ್ಯಾಥಮೆಟಿಕ್ಸು ಆ್ಯಂಡ್ ರೀಸನಿಂಗ್ ಅಂತ ಬರುತ್ತೆ. ಹೌದಾ? ಪೇಪರ್ 1 ಅಲ್ಲಿ ಸೆಷನ್ 1 ಅಂತ ಬರುತ್ತೆ. ನೆನಪಿಟ್ಕೊಳ್ರಿ. ಸೆಕ್ಷನ್ 1 ಅಲ್ಲಿ ಮಾಡ್ಯೂಲ್ 1 ಯಾವ್ದು ಬರುತ್ತೆ? ಮ್ಯಾಥಮೆಟಿಕ್ಸ್ ಎಬಿಲಿಟಿ ಬರುತ್ತೆ, ರೀಸನಿಂಗ್ ಅಂತ ಬರುತ್ತೆ. ಅವು 30 ಕ್ವೆಶ್ಚನ್ 30 ಇರ್ತವೆ, 60 ಕ್ವೆಶ್ಚನ್ ಇರ್ತವೆ. ಒಂದು ಕ್ವೆಶ್ಚನ್‌ಗೆ 3 ಮಾರ್ಕ್ಸ್ ಅಂತೇಳಿ 180 ಮಾರ್ಕ್ಸ್ ಇರ್ತವೆ. ಹೌದಾ? ಟೈಮ್ ಏನಿರುತ್ತೆ? 1 ಗಂಟೆ ಇರುತ್ತೆ. ನೋಡ್ಕೊಂಡ್ಬಿಡಿ. ಅದು ಟೈರ್ 1 ಆದ್ಮೇಲೆ. ನೆಕ್ಸ್ಟ್ ಸೆಕ್ಷನ್ 2 ಬರುತ್ತೆ. ಅಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುತ್ತೆ, ಜಿಕೆ ಇರುತ್ತೆ. ಅಲ್ಲಿ ಏನಾಗುತ್ತೆ 45 ಇಂಗ್ಲಿಷ್ ಇರುತ್ತೆ, 25 ಜಿಕೆ ಇರುತ್ತೆ. ಟೋಟಲ್ 70 ಇರುತ್ತೆ. 70 ಇಂಟು 3 210 ಮಾರ್ಕ್ಸ್ ಇರುತ್ತೆ. ಹೌದಾ? ನೆಕ್ಸ್ಟು ಸೆಕ್ಷನ್ 3 ಅಲ್ಲಿ ಏನಿರುತ್ತೆ ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ. 20 ಕ್ವೆಶ್ಚನ್ ಇರ್ತವೆ. ಒಂದು ಕ್ವೆಶ್ಚನ್ 3 ಮಾರ್ಕ್ಸು 60 ಮಾರ್ಕ್ಸ್ ಇರುತ್ತೆ. ಸೆಕ್ಷನ್ 3 ಆ್ಯಂಡ್ ಸೆಕ್ಷನ್ 3 ಅಲ್ಲಿ ಮಾಡ್ಯೂಲ್ 4 ಡಾಟಾ ಸ್ಪೀಡ್ ಟೆಸ್ಟ್ ಇರುತ್ತೆ. 1 ಡಾಟಾ ಎಂಟ್ರಿ ಅಲ್ಲಿ ಕೊಟ್ಟಿರ್ತಾರೆ. 20 ಮಿನಿಟ್ಸ್ ಫಾರ್ ದಿ ಕ್ಯಾಂಡಿಡೇಟ್ ಎಲಿಜಿಬಲ್ ಫಾರ್ ಸ್ಕ್ರೈಬ್ ಅಂತ ಕೊಟ್ಟಿರ್ತಾರೆ. 15 ಮಿನಿಟ್ಸ್ ಫಾರ್ ಈಚ್ ಮಾಡ್ಯೂಲ್ ಅಂತ ಕೊಟ್ಟಿರ್ತಾರೆ. ಹೌದಾ? ನೆಕ್ಸ್ಟ್ ಬನ್ನಿ. ಸ್ಟ್ಯಾಟಿಸ್ಟಿಕ್ಸ್ ಏನಿದೆಯಲ್ಲ ಇದು 100 ಮಾರ್ಕ್ಸ್ ಇರುತ್ತೆ. 1 ಕ್ವೆಶ್ಚನ್‌ಗೆ 2 ಮಾರ್ಕ್ಸ್ ಅಂತ 100 ಇಂಟು 2 ಮಾರ್ಕ್ಸ್. ಟೈರ್ 2 ವಿಲ್ ಬಿ ಇನ್ಕ್ಲೂಡ್ ಕಂಡಕ್ಟಿಂಗ್ ಪೇಪರ್ 1 ಅಂಡ್ ಪೇಪರ್ 2 ಈಸ್ ಸೆಪರೇಟ್ ಶಿಫ್ಟ್. ಪೇಪರ್ 1 ಈಸ್ ಕಂಪಲ್ಸರಿ ಫಾರ್ ಆಲ್ ದಿ ಪೋಸ್ಟ್. ಪೇಪರ್ 1 ಇದೆಯಲ್ಲ ಎಲ್ಲರಿಗೂ ಕಂಪಲ್ಸರಿ. ಪೇಪರ್ 2 ಏನಿದೆಯಲ್ಲ ಅದು ಜೆ.ಎಸ್.ಒ ಮತ್ತು ಬೇರೆಯವರಿಗೆ ಅದು ಚೇಂಜ್ ಆಗುತ್ತೆ. ಹೌದಾ? ಸ್ಟ್ಯಾಟಿಸ್ಟಿಕಲ್ ತೊಗೊಂಡಿರ್ತಾರೆ ಅವ್ರಿಗೆ ಮಾತ್ರ ಸ್ಟ್ಯಾಟಿಸ್ಟಿಕಲ್ ಬರುತ್ತೆ. ಉಳಿದವರಿಗೆ ಅದು ಬರಲ್ಲ. ಓಕೆ. ನೆಕ್ಸ್ಟ್ ಬನ್ನಿ. ಇಟ್ ವಿಲ್ ಬಿ ಮ್ಯಾಂಡೇಟರಿ ಫಾರ್ ದಿ ಕ್ಯಾಂಡಿಡೇಟ್ ಕ್ವಾಲಿಫೈಯಿಂಗ್ ಆಲ್ ದಿ ಸೆಕ್ಷನ್ ಪೇಪರ್ 1 ಅಂತ ಇದೆ. ಡೋಂಟ್ ವರಿ. ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ಸಿಲೆಬಸ್ ಏನಿದೆ ಸರ್? ಇದೆಲ್ಲ ಸಿಲೆಬಸ್ ಇದೆ ನೋಡಿ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂತ ಇದೆ. ರೀಸನಿಂಗ್ ಅಲ್ಲಿ ಸೀರೀಸ್ ಬರುತ್ತೆ, ನಂಬರ್ ಸೀರೀಸ್ ಬರುತ್ತೆ, ಫಿಗರ್ ಸೀರೀಸ್ ಬರುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಇದೆಲ್ಲ ಸೀರೀಸ್ ಎಲ್ಲ ಕೂಡಿರ್ತೈತ್ರಿ. ವರ್ಡ್ ಬಿಲ್ಡಿಂಗ್ ಬರುತ್ತೆ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಬರುತ್ತೆ, ನ್ಯೂಮೆರಿಕಲ್ ಆಪರೇಷನ್, ಸಿಂಬಾಲ್ ಆಪರೇಷನ್, ಟ್ರೆಂಡ್ಸ್, ಸ್ಪೇಸ್ ಓರಿಯೆಂಟೇಷನ್, ಸ್ಪೇಸ್ ವಿಜುವಲೈಸೇಷನ್, ವೆನ್ ಡಯಾಗ್ರಾಮ್, ಡ್ರೈವಿಂಗ್ ಇನ್ ಇನ್ಫೆರೆನ್ಸು, ಪಂಚ್ಡ್ ಹೋಲು, ಪ್ಯಾಟರ್ನ್ ಫೋಲ್ಡಿಂಗ್ ಆ್ಯಂಡ್ ಅನ್‌ಫೋಲ್ಡಿಂಗು, ನೆಕ್ಸ್ಟ್ ಫಿಗರಲ್ ಪ್ಯಾಟರ್ನ್ ಫೋಲ್ಡಿಂಗ್ ಆ್ಯಂಡ್ ಕಂಪ್ಲೀಷನ್, ಇಂಡೆಕ್ಸಿಂಗು, ಅಡ್ರೆಸ್ ಮ್ಯಾಚಿಂಗು ಇವೆಲ್ಲವೂ ಬರ್ತಾವ್ರಿ. ಹೌದಾ? ಸ್ವಲ್ಪ ನೋಡ್ಕೊಳ್ರಿ. ನೆಕ್ಸ್ಟ್ ಜಿಕೆ ಅಂತ ಬಂದಾಗ ಕ್ವೆಶ್ಚನ್ ಇನ್ ಆಲ್ ದಿ ಕಂಪೋನೆಂಟ್ಸ್ ವಿಲ್ ಬಿ ಏಮ್ಡ್ ಅಟ್ ಟೆಸ್ಟಿಂಗ್ ದಿ ಕ್ಯಾಂಡಿಡೇಟ್ ಜನರಲ್ ಅವೇರ್ನೆಸ್ ಆಫ್ ದಿ ಎನ್ವೈರ್ನ್ಮೆಂಟ್ ಅರೌಂಡ್ ಹಿಮ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಟು ಸೊಸೈಟಿ. ಇದರಲ್ಲಿ ಏನು ಕೇಳ್ತಾರೆ ಅಂತ ನಿಮಗೆ ಹಿಸ್ಟ್ರಿ, ಕಲ್ಚರು, ಜಿಯೋಗ್ರಫಿ, ಎಕನಾಮಿಕ್ ಸೈನ್ಸು, ಜನರಲ್ ಪಾಲಿಟಿ, ಸೈಂಟಿಫಿಕ್ ರಿಸರ್ಚ್ ಕೇಳ್ತಾರೆ. ನೆಕ್ಸ್ಟ್ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಬಂದಾಗ ಇದು ನಮ್ಮ ಪ್ಯಾಟರ್ನ್. ಈ ಪ್ಯಾಟರ್ನ್‌ಗೆ ಬಂದಾಗ ನಿಮ್ಗೆ ಇಲ್ಲಿ ಏನ್ ಕೇಳ್ತಾರೆ ಇಲ್ಲಿ ನೋಡಿ. ನೆಕ್ಸ್ಟ್ ರಿಲೇಷನ್ ಬಿಟ್ವೀನ್ ನಂಬರ್ಸ್ ಕೇಳ್ತಾರೆ, ಪರ್ಸೆಂಟೇಜ್ ಕೇಳ್ತಾರೆ, ರೇಷಿಯೋ ಆಂಡ್ ಪ್ರಪೋರ್ಷನ್ ಕೇಳ್ತಾರೆ, ಸ್ಕ್ವೇರ್ ರೂಟ್ ಕೇಳ್ತಾರೆ, ಎವರೇಜ್ ಕೇಳ್ತಾರೆ, ಇಂಟ್ರೆಸ್ಟ್ ಕೇಳ್ತಾರೆ, ಪ್ರಾಫಿಟ್ ಆಂಡ್ ಲಾಸು, ಡಿಸ್ಕೌಂಟು, ಪಾರ್ಟ್ನರ್‌ಶಿಪ್ಪು, ಬಿಸಿನೆಸ್, ಮಿಥ್ಯಾ ಅಲಿಗೇಷನು, ಟೈಮ್ ಆ್ಯಂಡ್ ಡಿಸ್ಟೆನ್ಸು, ಟೈಮ್ ಆ್ಯಂಡ್ ವರ್ಕು, ಬೇಸಿಕ್ ಅಲ್ಜಿಬ್ರಾ, ಐಡೆಂಟಿಫಿಕೇಶನ್ ಆಫ್ ಸ್ಕೂಲ್ ಅಲ್ಜಿಬ್ರಾ ಆ್ಯಂಡ್ ಎಲಿಮೆಂಟರಿ ಸರ್ಟ್ಸ್, ಗ್ರಾಫ್ ಆಫ್ ಲೈನಿಯರ್ ಇಕ್ವೇಷನ್, ಟ್ರಯಾಂಗಲ್ ಆ್ಯಂಡ್ ಇಟ್ಸ್ ವೇರಿಯಸ್ ಕೈಂಡ್ಸ್ ಆಫ್ ಸೆಂಟರ್ಸ್, ನೆಕ್ಸ್ಟು ಸಿಮಿಲಿಟಿ ಆಫ್ ಟ್ರಯಾಂಗಲ್ಸು, ಸರ್ಕಲ್ ಆ್ಯಂಡ್ ಕೋಡ್ಸು, ಟ್ಯಾಂಜೆಂಟ್ಸು, ಆ್ಯಂಗಲ್ಲು ಎಲ್ಲವೂ ಬರ್ತವೆ. ರೆಗ್ಯುಲರ್ ಪಾಲಿಗಾನು, ಸರ್ಕಲು, ರೈಟ್ ಪ್ರಿಸಮು, ರೈಟ್ ಇದರಲ್ಲಿ ಏನಂದ್ರೆ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಅಂತಂದ್ರೆ ನಿಮಗೆ ಬರೋದು ಅರ್ಥ ಮಾಡ್ಕೊಳ್ರಿ ಇಲ್ಲಿ. ಇಲ್ಲಿ ಹೇಳ್ಬಿಡ್ತೇನೆ ನೋಡಿ. ಒಂದು ಅರಿಥ್ಮೆಟಿಕ್ ಬರುತ್ತೆ. ಕ್ವಾಂಟಿಟಿವ್ ಅಲ್ಲಿ ಅರಿಥ್ಮೆಟಿಕ್ ಅಂತ ಬರುತ್ತೆ. ಇನ್ನೊಂದು ಏನು ಬರುತ್ತೆ ರೀ? ಅರಿಥ್ಮೆಟಿಕ್ ಅಂತ ಬರುತ್ತೆ. ಇನ್ನೊಂದು ಅಡ್ವಾನ್ಸ್ ಮ್ಯಾಥ್ ಬರುತ್ತೆ. ಯಾವ್ದು? ಅಡ್ವಾನ್ಸ್ ಮ್ಯಾಥ್. ಇದು ವೆರಿ ಇಂಪಾರ್ಟೆಂಟ್. ಎಸ್.ಎಸ್.ಸಿ ಎಕ್ಸಾಮ್ ಬರೋಕೆ ಮತ್ತು ರೈಲ್ವೆ ಎಕ್ಸಾಮ್ ಬರೋಕೆ ಇದು ಬೇಕೇ ಬೇಕು. ಅಡ್ವಾನ್ಸ್ ಮ್ಯಾಥ್ಸ್ ಬೇಕೇ ಬೇಕು. ಅಡ್ವಾನ್ಸ್ ಮ್ಯಾಥ್ಸಲ್ಲಿ ಏನು ಬರುತ್ತೆ? ಸರ್ ಮೆನ್ಸುರೇಷನ್ ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ? ಮೆನ್ಸುರೇಷನ್ 2ಡಿ, 3ಡಿ ಅಂತ ಬರುತ್ತೆ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ ಬರುತ್ತೆ. ನೆಕ್ಸ್ಟ್ ಅಲ್ಜಿಬ್ರಾ ಬರುತ್ತೆ. ನೆಕ್ಸ್ಟು ಜಿಯೋಮೆಟ್ರಿ ಅಂತ ಬರುತ್ತೆ. ನೆಕ್ಸ್ಟು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಬರುತ್ತೆ. ನೆಕ್ಸ್ಟು ಕೋಆರ್ಡಿನೇಟರ್ ಜಿಯೋಮೆಟ್ರಿ ಅಂತ ಬರುತ್ತವೆ. ಇವನ್ನೆಲ್ಲವನ್ನ ಕರೆಕ್ಟಾಗಿ ನೋಡ್ಕೊಳ್ರಿ. ಹೌದಾ? ಎಲ್ಲವನ್ನ ನಾವು ಕ್ಲಾಸಸ್ಸಲ್ಲಿ ಮಾಡ್ತೇವೆ ಯೂಟ್ಯೂಬ್‌ನಲ್ಲಿ ಡೋಂಟ್ ವರಿ. ನೆಕ್ಸ್ಟ್ ಇಂಗ್ಲೀಷ್ ಗೊತ್ತಿದೆ. ನೆಕ್ಸ್ಟ್ ಸಿಲೆಬಸ್ ಅಂತೂ ನಿಮಗೆಲ್ಲ ಗೊತ್ತಿದೆ. ಇದನ್ನಂತೂ ನೋಡ್ಕೋಬೇಡಿ. ಕರೆಕ್ಟಾಗಿ ಎಲ್ಲವನ್ನು ಸಿಲೆಬಸನ್ನು ನೋಡ್ಕೊಂಬಿಡ್ರಿ. ಇದು ಯಾವಾಗ? ಟೈರ್ 1 ಆದ್ಮೇಲೆ ಮಾತ್ರ ತಲೆ ಕೆಡ್ಸ್ಕೋಬೇಕು. ಮೊದಲು ಟೈರ್ 1 ನೋಡ್ಕೊಳ್ರಿ. ಇಲ್ಲಿ ಕೊಟ್ಟಿದ್ದಾರೆ ಜಿಯೋಮೆಟ್ರಿ ಕೊಟ್ಟಿದ್ದಾರೆ, ಮೆನ್ಸುರೇಷನ್ ಕೊಟ್ಟಿದ್ದಾರೆ, ಟ್ರಿಗ್ನೋಮೆಟ್ರಿ ಕೊಟ್ಟಿದ್ದಾರೆ. ಎಲ್ಲವನ್ನು ನೋಡ್ಕೊಳ್ರಿ. ನೆಕ್ಸ್ಟ್ ಮಾಡ್ಯೂಲ್ 2 ಅಂತ ಇದೆ. ಓಕೆ. ಎಲ್ಲವನ್ನು ನಾವು ಯಾಕೆ ಹಾಕಿದ್ದೇವೆ ಅಂದ್ರೆ ನಿಮ್ಗೆ ಗೊತ್ತಾಗ್ಲಿ. ಪ್ರಿಲಿಮ್ಸ್ ಆದ್ಮೇಲೆ ಅಂದ್ರೆ ಟೈರ್ 1 ಆದ್ಮೇಲೆ ಟೈರ್ 2 ಏನೇನು ಸಿಲೆಬಸ್ ಇರುತ್ತೆ ಅಂತ ನಾವು ಕೊಟ್ಬಿಟ್ಟಿದ್ದೇವೆ ಮತ್ತೆ. ಹೌದಾ? ನೆಕ್ಸ್ಟ್ ಬನ್ನಿ.
ಇಲ್ಲಿ ಹೋಗೋಣ. ನೆಕ್ಸ್ಟ್ ನೋಡಿ. ಮೋಡ್ ಆಫ್ ಸೆಲೆಕ್ಷನ್ ಏನಿದೆ? ಸೆಲೆಕ್ಷನ್ ಮಾಡುವಾಗ ಯಾವ ಥರ ಮಾಡ್ತಾರೆ? ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ಟೈರ್ 1, ಸೆಕ್ಷನ್ 1, ಸೆಕ್ಷನ್ 2, ಮಿಡಲ್ ಆಫ್ ದಿ ಸೆಕ್ಷನ್ 3. ಅನ್‌ರಿಸರ್ವ್ ಇದ್ರೆ 30%. ಎಷ್ಟ್ರಿ? ಅನ್‌ರಿಸರ್ವ್ ಇದ್ರೆ 30%. ಹೌದಾ? ನೆಕ್ಸ್ಟು ಒ-ಬಿ-ಸಿ, ಇ-ಡಬ್ಲ್ಯೂ-ಎಸ್ 25%, ಆಲ್ ಅದರ್ ಕ್ಯಾಟಗರಿ 20%. ಇದೆಲ್ಲ ನಿಮ್ಗೆ ಗೊತ್ತಿದೆ, ಕರೆಕ್ಟಾಗಿ ನೋಡ್ಕೊಳ್ರಿ. ಓಕೆ. ಸ್ನೇಹಿತರೆ, ಇಷ್ಟೆಲ್ಲ ನೀವು ಏನು ನೋಡಿದ್ರಲ್ಲ, ಇದು ಸಿ-ಜಿ-ಎಲ್ ನೋಟಿಫಿಕೇಷನ್‌ಗೆ ಸಂಬಂಧಪಟ್ಟಂತೆ. ಇದ್ರ ಬಗ್ಗೆ ಕ್ಲಾಸಸ್ ನಿಮಗೆ ನೈಜ ಆ್ಯಪ್‌ನಲ್ಲಿ ಸಿಗ್ತವೆ. ಹೌದಾ? ಇದರಲ್ಲಿ ಅಡ್ಮಿಷನ್ ಓಪನ್ ಆಗಿದೆ ಆಲ್ರೆಡಿ. ಎಸ್-ಎಸ್-ಸಿ, ಬ್ಯಾಂಕಿಂಗ್ ಆ್ಯಂಡ್ ರೈಲ್ವೆ ಎಕ್ಸಾಮ್ ಎಲ್ಲ ಓಪನ್ ಆಗಿದೆ. ಅವನ್ನೆಲ್ಲವನ್ನು ನೋಡ್ಕೊಳ್ರಿ. ಅದರಲ್ಲಿ ಕ್ಲಾಸಸ್ ಇದಾವೆ, ಕ್ಲಾಸಸನ್ನು ನೋಡ್ರಿ. ಯೂಟ್ಯೂಬ್‌ನಲ್ಲಿ ಕ್ಲಾಸಸ್ ಇದಾವೆ, ಅವನ್ನೆಲ್ಲವನ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ಹೌದಾ? ನೈಜ ಕಡೆಯಿಂದ ನೆಕ್ಸ್ಟ್ ನಿಮ್ಮ ಯೂಟ್ಯೂಬ್ ಕ್ಲಾಸಸ್ಸು ತುಂಬ ಬರ್ತವೆ. ಇನ್ನೂ 3 ಮಂತ್ಸ್ ಇದೆ. ನಿಮ್ಮ ಸ್ಟಡಿ ತುಂಬ ಹಾರ್ಡ್ ಆಗಿರಬೇಕು. ಹೌದಾ? ಇದು ನಮ್ಮ ಟೆಲಿಗ್ರಾಮ್ ಚಾನಲ್ಲು. ಮ್ಯಾಥ್ಸ್ ಬೈ ಸಂತೋಷ್ ಹೊಂಗಲ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ನ್ಯಾಷನಲ್ ಎಕ್ಸಲೆನ್ಸ್ ಅಕಾಡೆಮಿ ಅಂತ ಇದೆ. ಈ 2 ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿ. ಇಲ್ಲಿ ನಿಮ್ಗೆ PDF ಸಿಗುತ್ತೆ. ಓಕೆ ಸ್ನೇಹಿತರೆ? ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ಕ್ಲಾಸಲ್ಲಿ ಸಬ್ಜೆಕ್ಟ್ ವೈಸ್ ಕ್ಲಾಸನ್ನು ನಾವು ನೋಡೋಣ. ಯಾವ ಚಾಪ್ಟರ್ ಮೇಲೆ ಯಾವ ಥರ ಕೇಳ್ತಾರೆ ಪ್ರಶ್ನೆಗಳನ್ನ, ಸಿ-ಜಿ-ಎಲ್ ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಎಲ್ಲವನ್ನ ನೋಡೋಣ. ಓಕೆ. ಥ್ಯಾಂಕ್ ಯು ಸೋ ಮಚ್. ಬೈ. ಟೇಕ್ ಕೇರ್.